is Anusha and welcome to my channel. Today is Tuesday. So ಬೆಳಗ್ಗೆ 10:30 ಇವಾಗ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಗಿಲ್ಲ and I'm super duper fresh and ready like this. How beautiful I'm looking. I'm loving this vibe. The kurta short kurti ಆಗಿರ್ಬೋದು, the pants and especially the earrings. Wow, how beautiful. And yeah, I'm loving this whole vibe. Yes, I'm ready. ಎಷ್ಟೊಂದು ದಿನ ಆದಮೇಲೆ ವಿ ಆರ್ ಗೋಯಿಂಗ್ ಔಟ್. ನಾನು ಪ್ರೀತಮ್, ಹಿ ಹ್ಯಾಸ್ ಸಮ್ ವರ್ಕ್ ಇನ್ ಇಂದಿರಾನಗರ್, ಸೊ ಅದಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ವಿ ಮೇ ಗೋ ಬೈ ಕಾರ್ ಆರ್ ಮೆಟ್ರೋ, ಇಟ್ ನಾಟ್ ಡಿಸೈಡೆಡ್ ಬಿಕಾಸ್ ಮಳೆ ಬರೋ ಥರ ಇದೆ. ವೆದರ್ ಅಂತೂ ಸೂಪರ್ ಆಗಿದೆ. ಸೊ ಇವಾಗ ಆಚೆನೇ ತಿಂಡಿ ತಿಂದು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಇಂದಿರಾನಗರ್ ಪೂರ್ತಿ ಎಕ್ಸ್ಪ್ಲೋರ್ ಮಾಡಿ ಓಡಾಡ್ಕೊಂಡು ಬರೋಣ ಅಂತ. ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಬಿಕಾಸ್ ಎಷ್ಟೊಂದು ದಿನ ಆದಮೇಲೆ ನಾನು ಗ್ಲಾಮ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾ ಇರೋದು. ಯಾ, ಲೆಟ್ಸ್ ಗೋ. ಆಬ್ವಿಯಸ್ಲಿ ನಾನು ಜಯನಗರ ಸೈಡ್ ಬಂದರೆ ಯಾವ್ದು ಚೂಸ್ ಮಾಡ್ತೀನಿ. ಈಟ್ ಫಸ್ಟ್. ಲೇಟ್ ಆಯ್ತು, ಸ್ವಲ್ಪ ಇರುತ್ತೋ ಇಲ್ವೋ ಅಂದ್ಕೊಂಡೆ. ಎಲ್ಲರೂ ಇರೋದ್ರಿಂದ ಇದೆ ಅನ್ಕೋತೀನಿ. ಐ ವಾಂಟ್ ಇಡ್ಲಿ, ವಡ, ಚಟ್ನಿ ಆ್ಯಂಡ್ ಶಾವ್ಗೆ. ದೀಸ್ ಆರ್ ದ ಬೆಸ್ಟ್ ಇಲ್ಲಿ. ಅದಷ್ಟನ್ನೇ ನಾವು ತೊಗೊಳೋದೀಗ. ಚಟ್ನಿ ಹಾಕೋ. ಶಾವ್ಗೆ ಹಂಗೆ ಮಿಸ್ ಮಾಡೋಣ. ನಾನು ಶಾವ್ಗೆ ಅಲ್ಲ ಇಡ್ಲಿ ತಿನ್ನೋದು, ಬಟ್ ಅದು ಶಾವ್ಗೆ ತೊಗೊಬಿಡು ಪ್ರೀತ ಅಂತೀನಿ. 2 ಸ್ಪೂನಾರು ತಿನ್ಬೇಕಲ್ಲ. ಶಾವ್ಗೆ ಸೂಪರಾಗಿದೆ. ಶಾವ್ಗೆ ತಿಂದಾಗೆಲ್ಲ ನನಗೆ ರಮ್ಯಾ ಮನೆ ನೆನಪಾಗುತ್ತೆ, ಆಂಟಿ ನೆನಪಾಗ್ತಾರೆ. ಹೋಗ್ಬೇಕು ನಾನು, ಎಷ್ಟೊಂದು ದಿನ ಆಯಿತು. We are at Indiranagar. Walking at the streets feels so good. ಪಕ್ಕ ಫುಲ್ ಸುತ್ತ ಬ್ರ್ಯಾಂಡ್ಸು, ಸ್ಪಾಸು, ಅದೇ ಚೆನ್ನಾಗಿದೆ. ಹ್ಯಾಪ್ನಿಂಗ್ ರೋಡು. ಜಸ್ಟ್ ವಾಕಿಂಗ್ ಅರೌಂಡ್. ಮಾರ್ನಿಂಗ್ ಟ್ರೀ ಎಲ್ಲ ಮ್ಯಾಕರೂನ್ಸ್ ಇದೆ, ತಿನ್ಬೇಕು. ನಾಯ್ಕಾ ಹಾಟ್ ಪಿಂಕ್ ಸೇಲ್ ಇದೆ ಆಯಿತಾ. ಸೊ ಇವತ್ತು ಹಾಟ್ ಪಿಂಕ್ ಸೇಲ್ದು ರೆಕಮೆಂಡೇಶನ್ ವಿಡಿಯೋ ಮಾಡಿದ್ದೀನಿ ಬೆಳಗ್ಗೆ. ಸೊ ಇಲ್ಲಿ ನಾಯ್ಕಾ ಲಕ್ಸ್, such a big store. I definitely want to visit this. For the years left in the dust, luxury agide. After all the lessons learned, it would end the both of us. There's a first for everything, like a hand holding mine. Now I'm left here with the pain from her I love you goodbye. And though it hurts to watch my whole world become the woman she was. ಅನ್ಕೊಂಡೇ ಇರಲಿಲ್ಲ ದಟ್ ಐ ವಿಲ್ ಶಾಪ್ ಅಂತ. ಮೊನ್ನೆ ತಾನೇ ನಾಯ್ಕಾ ಸೇಲಲ್ಲಿ ಶಾಪ್ ಮಾಡಿದ್ದೀನಿ ಆನ್ಲೈನ್. ಆಫ್ಲೈನ್ ಬಂದು ಖಯಾಲಿ ಪರ್ಫ್ಯೂಮ್ ವೆನಿಲಾ ಟ್ರೈ ಮಾಡೋದಕ್ಕೂ ತೊಗೊಬಿಟ್ಟೆ. ನಾನು ಅಂದ್ಕೊಂಡೇ ಇಲ್ಲ ನನ್ನ ಫಸ್ಟ್ ಲಕ್ಸುರಿ ಪರ್ಫ್ಯೂಮ್ ತೊಗೋತೀನಿ ಅಂತ. ಆ್ಯಂಡ್ ಆ್ಯಕ್ಚುಲಿ ಇದೆಲ್ಲ ನನ್ನ ಬರ್ಡೇ ಪ್ಲ್ಯಾನ್ ಮಾಡಿದ್ದೆ ಆಯಿತಾ. ಫಸ್ಟ್ ಲಕ್ಸುರಿ ಪರ್ಫ್ಯೂಮು ಕೆಲವೊಂದೆಲ್ಲ ನನ್ನ ಬರ್ತ್ಡೇಗೆ ಈ ಸರಿ ನಾನು ಅದೆಲ್ಲ ತೊಗೋಬೇಕಂತ. ಈಗ ಆಲ್ರೆಡಿ ತೊಗೊಬಿಟ್ಟೆ. ಐ ಡೋಂಟ್ ನೋ ವಾಟ್ ಐ ವಿಲ್ ಡೂ ಫಾರ್ ಮೈ ಬರ್ತ್ಡೇ. ಆ್ಯಂಡ್ ನಾನು ಸೋಲ್ದೆ ಜನ ಇರೋದು ಒಂದು ಮಿಸ್ಟ್ ಹಾಕ್ಕೊಂಡೆ. ಇಟ್ ವಾಸ್ ಲೈಕ್ ಥರ ಏನೋ ವೆನಿಲಾ ಬೇಕ್ಡ್ ಕ್ರೀಮ್ ಕೇಕ್ ಥರ ಅನಿಸ್ತಾಯಿತ್ತು. ಐ ಕಾಂಟ್ ಗೆಟ್ ಔಟ್ ಆಫ್ ದಟ್ ಫ್ರೇಗ್ರೆನ್ಸ್ ಅನಿಸ್ತು. ಸೊ ಆ ಮಿಸ್ಟ್ ತೊಗೊಂಡೆ ಮತ್ತು ಖಯಾಲಿ ತೊಗೊಂಡೆ. ರೋಡ್ ಪೂರ್ತಿ ಬ್ರ್ಯಾಂಡ್ ಸ್ಟೋರ್ ಇದೆ. ಸಕ್ಕತ್ ಎಸ್ಥೆಟಿಕ್ ಆಗಿದೆ. ಆಮೇಲೆ ಯಾವುದೂ ಚಿಕ್ಕ ಸ್ಟೋರ್ ಇಲ್ಲ, ಎಲ್ಲ ಲೈಕ್ ಸಖತ್ ದೊಡ್ಡ ಸ್ಟೋರು. ಅಲ್ಲಿ ರೇರ್ ರ್ಯಾಬಿಟ್ ಅಂತೂ 2 ಫ್ಲೋರ್ ಇದೆ. ಮ್ಯಾಂಗೋ ಇದೆ, ಆಮೇಲೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಇದೆ, ಕ್ಯಾರೆಟ್ ಲೇನ್ ಇದೆ. ಸಚ್ ಲೈಕ್ ಬ್ರ್ಯಾಂಡ್ ರೋಡ್ ಥರ ಆ್ಯಂಡ್ ಚೆನ್ನಾಗೂ ಇದೆ. ನೈಸ್ ವೈಬ್ ಆ್ಯಕ್ಚುಲಿ. ಶಾಪಿಂಗ್ ಮಾಡೋಕ್ಕೆ ಲಕ್ಸುರಿ ಐಟಮ್ಸ್ಗೆ ಸ್ಪೆಷಲಿ ಥರ ಲಕ್ಸ್ ಫೀಲ್ ಕೊಡುತ್ತೆ. ಐ ಆಮ್ ಫೀಲಿಂಗ್ ವೆರಿ ಮಚ್ ಹ್ಯಾಪಿ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ತೊಗೊತೀನಿ ಅಂತ. ಆ್ಯಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಲ್ಟ್ರಾ ಲಕ್ಸುರಿ ಸ್ಟೋರ್ಸ್ ಶೆನಾಯ್ಲ್ ಇತ್ತು ಆ್ಯಂಡ್ ವಯಸ್ಸಲ್ಲಿತ್ತು. ಆ ಥರ ಲಕ್ಸ್ ಸ್ಟೋರ್ ನಾಯ್ಕಾ ಲಕ್ಸಲ್ಲಿ. ನಾನು ಶೆನಾಯ್ಲ್ ವಯಸ್ಸಲ್ಲೆಲ್ಲ ಲೈಕ್ ಈ ಫಿಸಿಕಲ್ ಸ್ಟೋರಲ್ಲಿ ನೋಡೇ ಇಲ್ಲ. ಇಲ್ಲೇ ನೋಡಿದ್ದು ಇಂದಿರಾನಗರ್, ಐ ಥಿಂಕ್ ಲ್ಯಾವೆಲ್ ರೋಡಲ್ಲಿದೆ. ಸೊ ಯಾ, ಇಟ್ ವಾಸ್ ಅ ವೆರಿ ನೈಸ್ ಸ್ಟೋರಿ. 2 ಫ್ಲೋರ್ ಇತ್ತು, ವೆಲ್ ಮೈಂಟೈನ್ಡ್, ಲಕ್ಸುರಿ ಬ್ರ್ಯಾಂಡ್ಸ್ ಇತ್ತು. ನೈಸ್. ಕೇಮ್ ಟು ದಿಸ್ ಶೂ ಸ್ಟೋರ್. ಓ ಮೈ ಗಾಡ್, ಎಸ್ ಸೆಕ್ಸಿ ಆಗಿದೆ, ಸಖತ್ತಾಗಿದೆ. ನನಗೆ ಅಷ್ಟೊಂದು ಗೊತ್ತಾಗಲ್ಲ ಶೂ ಬಗ್ಗೆ. ಪ್ರೀತಮ್ ಕೇಳ್ಕೊತಿದ್ದಾನೆ. The first cut from a heartbreak,
ಚೆನ್ನಾಗಿದೆ ಶೂಸು. ಪ್ರೀತಮ್ ಅಂತ ಇದೆ, ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಅಂತ ಇದೆ. ಇಟ್ ಈಸ್ ಅರೌಂಡ್ 4,000 ರೇಂಜಿಂದ ಇದೆ. ನಂಗೆ ಶೂಸ್ ತುಂಬ ಇಷ್ಟ ಆಯಿತು, ಬಟ್ ಪ್ರೀತಮ್ ಯಾಕೋ ಬೇಡ ಅಂತಂದ. ಬಟ್ ನಂಗೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಇವಾಗ ಬಂದಮೇಲೆ ಅನಿಸ್ತಾ ಇದೆ, ಆಚೆ ಎಲ್ಲ ಬಂದಮೇಲೆ ಇವತ್ತು ತೊಗೋಬೇಕಿತ್ತಂತ. ಮೇ ಬಿ ನೆಕ್ಸ್ಟ್ ಟೈಮ್ ಪ್ರೀತಮ್ ಅದೇ ನೀನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇಬ್ಬರು ಒಂದೇ ಥರ ತೊಗೊಳ್ಳೋಣ ಶೂಸು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಒನಿಸುಕಾದಲ್ಲಿ ಇಬ್ಬರು ಒಂದೇ ಥರ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಆ್ಯಂಡ್ ಎಲ್ಲ ಎಕ್ಸ್ಪೆನ್ಸಿವ್ ಸ್ನೀಕರ್ಸ್ ಬೇಡ ನನಗೆ. ವೈ? ಬಿಕಾಸ್ ನಾನು ಯೂಸ್ ಮಾಡೋಲ್ಲ. ಬಾಯ್ಸ್ ಆದರೆ ಆಫನ್ ಯೂಸ್ ಮಾಡ್ತಾರೆ. ಐ ಆಮ್ ನಾಟ್ ದಟ್ ಶೂಸ್ ಪರ್ಸನ್. ಅದಕ್ಕೆ ಮೋರ್ ದೆನ್ ದಟ್ ಐ ಕ್ಯಾನ್ ಗೋ ಫಾರ್ ಕ್ರಾಕ್ಸ್ ಆ ಥರ ನಾನು. ಸೊ ಇದು ಓಕೆ ಅನಿಸ್ತು ನನಗೆ ರೇಂಜು. ಸೊ ತೊಗೊಳ್ಳೋಣ ಅಂದ್ಕೊಂಡು ಹಾಗೆ ಬಂದಿದ್ದೀನಿ ನೆಕ್ಸ್ಟ್ ಟೈಮ್. ಬಟ್ ಇಂಡಿಯನ್ ಬ್ರ್ಯಾಂಡ್ ಅಂತೆ ಅದು. ಚೆನ್ನಾಗಿ ಅನಿಸ್ತು ನನಗೆ, ಚೆನ್ನಾಗಿತ್ತು. ಇಫ್ ಯು ಗೈಸ್ ವಾಂಟ್ ಟು ವಿಸಿಟ್ ಯು ಕ್ಯಾನ್. ಚೆನ್ನಾಗಿತ್ತು ಸ್ಟೈಲ್ ಎಲ್ಲ ಯೂನಿಸೆಕ್ಸು. ಬಟ್ ನನ್ನ ಸೈಜಲ್ಲಿ ಅದು ಒಂದೇ ಬ್ರೌನ್ ಒಂದೇ ಇದ್ದಿದ್ದು ನನ್ನ ಸೈಜಲ್ಲಿ ಇಡೀ ಸ್ಟೋರಲ್ಲಿ. ಬೇರೆ ಶೂಸ್ ಯಾವುದು ನನ್ನ ಸೈಜ್ ಇರಲಿಲ್ಲ, ಬಿಕಾಸ್ ನಂದು ಸ್ಟಾರ್ಟಿಂಗ್ ಸೈಜ್ 3 ಅಲ್ವಾ, ಅದಕ್ಕೆ. ನಾವೆಲ್ಲ ಈ ಕಡೆ ರೈಟ್ ಟರ್ನ್ ಆದ್ವಿ. ಫುಲ್ ಕ್ಯಾಫೇಸ್ ಇದೆ. ಐ ಮೀನ್ ಕ್ಲಾತಿಂಗ್ ಸ್ಟೋರ್ಸ್ ಹೊಸ ನಾವು ನೇಮೇ ಕೇಳಿರಲ್ಲ ಆ ಥರ ಇದೆ. ಎಷ್ಟೊಂದು ಇಂಡಿಯನ್ ಬ್ರ್ಯಾಂಡ್ಸು ಎಲ್ಲ ಇದೆ. ಸಿ ದಿಸ್ ಒನ್ ಈಸ್ ಆಲ್ಸೋ ನೈಸ್. ಸನ್ ರೂಫ್. ವಾವ್. ಐ ಮೀನ್ ಶೂಸಸ್ಸು ಮತ್ತು ಫುಟ್ವೇರ್ಸ್ ಎಲ್ಲ ಇದೆ. ಐ ಥಿಂಕ್ ಕ್ರಾಕ್ಸ್ ಅನಿಸುತ್ತೆ, ನಾಟ್ ಶ್ಯೂರ್. ಸಿ ಹೌ ಬ್ಯೂಟಿಫುಲ್ ಆ್ಯಂಡ್ ಎಸ್ಥೆಟಿಕ್ ಇಟ್ ಇಸ್. ವಿ ಹ್ಯಾವ್ ಲ್ಯಾಬುನಲ್. ಇದು ಒಂದು ಪ್ಯಾರಿಸ್ದಲ್ವಾ ಇದು? ಅಂದರೆ ಈ ಕೆಫೆ ಬಂದುಬಿಟ್ಟು ಲ್ಯಾಬುನಲ್ ಫೈನ್ ಬೇಕಿಂಗ್. ಐ ಥಿಂಕ್ ಸೊ ಬಟ್ ಐಮ್ ನಾಟ್ ಶ್ಯೂರ್. ಐಮ್ ಹ್ಯಾಪಿ. ಐಮ್ ಗೋನ ಗೋ ಟ್ರೈ. ಮ್ಯಾಕರೂನ್ ಆ ಥರ ಎಲ್ಲ ಇದ್ದರೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಅದೇ ಆಗಿದ್ದರೆ. ಎಕ್ಸೈಟೆಡ್ ಆಗಿ ಬಂದೆ, ಬಟ್ ಯಾಕೋ ನನಗೆ ಟೆಂಪ್ಟ್ ಆಗ್ತಿಲ್ಲ. ಐ ಮೀನ್ ಬೇಕಿಂಗ್ ಇದು ನೋಡ್ತಾ ಇದ್ರೆ ಏನೂ ಇಷ್ಟ ಆಗ್ತಿಲ್ಲ, ಬೇಡ. ಫೂ ಇದೆ, ಅಂದರೆ ಎಲ್ಲ ಟೈಪ್ ಆಫ್ ಕುಸಿನ್ಸ್ ಇದೆ. ಥೌಸಂಡ್ಸ್ ಆಫ್ ಕ್ಯಾಫೇಸ್ ಇದೆ. ಐ ಮೀನ್ ರೆಸ್ಟೋರೆಂಟ್ಸ್ ಇದೆ, ರೆಸ್ಟೋ ಕ್ಯಾಫೆ, ಪಬ್ಸ್. ಓ ಮೈ ಗಾಡ್, ಇಫ್ ಯು ಕಮ್ ಟು ದಿಸ್ ರೋಡ್, ಇಫ್ ಯು ವಾಂಟ್ ಎಕ್ಸ್ಪ್ಲೋರ್ ನ್ಯೂ ಕುಸಿನ್ಸ್, ಜಪಾನೀಸ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು, ಆ ಥರ ಎಲ್ಲನೂ ಟ್ರೈ ಮಾಡ್ಬೋದು. ರೈಟ್ ನೌ ವಿ ಆರ್ ಗೋಯಿಂಗ್ ಫಾರ್ ದಿಸ್ ಸ್ಮ್ಯಾಶ್ ಗೈಸ್. ಐ ಥಿಂಕ್ ಇಟ್ಸ್ ಲೈಕ್ ಅ ಬರ್ಗರ್ ಥಿಂಗ್ ಅನಿಸುತ್ತೆ. ಇಟ್ಸ್ ಲುಕಿಂಗ್ ಸೋ ಗುಡ್. ಲೆಟ್ಸ್ ಗೋ, ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ನ್ಯೂ ಥಿಂಗ್. ಬರ್ಗರ್ ಕಿಚನ್. ಆ್ಯಕ್ಚುಲಿ ನನಗೆ ಈ ಪ್ಯಾರಿಸ್ ಪನೀನಿಗೂ ಹೋಗ್ಬೇಕಂತ ಅನಿಸ್ತು, ಬಟ್ ಇದನ್ನು ಚೂಸ್ ಮಾಡಿದ್ವಿ, ಇದನ್ನು ಟ್ರೈ ಮಾಡೋಣ ಅಂತ. ಆರ್ಡರ್ಡ್ ಕ್ಲಾಸಿಕ್ ಫ್ರೈಸ್, ಒಂದು ಫ್ರೈಡ್ ಚಿಕನ್ ಬರ್ಗರು ಮತ್ತು ಸ್ಮ್ಯಾಶ್ ಅವ್ರದ್ದೇ ಸ್ಮ್ಯಾಶ್ ಚಿಕನ್. ಸೊ ಪ್ರೀತಮ್ ಆರ್ಡರ್ಡ್ ಸ್ಮ್ಯಾಶ್ ಚಿಕನ್ ಚಿಲ್ಲಿ, ಅಂದರೆ ಎರಡು ಟ್ರೈ ಮಾಡೋಣ ಅಂತ ಇದು. ಆ್ಯಂಡ್ ಐ ಹ್ಯಾವ್ ಆರ್ಡರ್ಡ್ ಕ್ರಿಸ್ಪಿ ಫ್ರೆಂಚ್ ಡಿಪ್ಪು. ಸೊ ಇದೆರಡು ಆರ್ಡ್ರ್ ಮಾಡಿದ್ದೀವಿ ವಿತ್ ಕೋಕ್ ಆ್ಯಂಡ್ ವಿತ್ ಪ್ಲೈನ್ ಫ್ರೈಸು. ಆಮೇಲೆ ನೋಡೋಣ ಲಾಸ್ಟಲ್ಲಿ ಏನು ಡೆಸರ್ಟ್ ಬೇಕು ಅಂತ. ದಿಸ್ ಈಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಸೀರಿಯಸ್ ಬರ್ಗರ್. ಇದು ನಾನು ಆರ್ಡ್ರ್ ಮಾಡಿದ್ದು ಕ್ರಿಸ್ಪಿ. ವಾಟ್ ಇಸ್ ದಟ್? ಏನೋ ಅದು ಸ್ಮ್ಯಾಶ್ ಅಲ್ಲ, ಇನ್ನೊಂದು. ಇದನ್ನು ಡಿಪ್ ಮಾಡ್ಕೊಂಡು ತಿನ್ನಬೇಕು. ನೋಡೋಣ ಹೆಂಗಿದೆ. ಟೇಸ್ಟ್ ಆಬ್ವಿಯಸ್ಲಿ ಹೇಳ್ತೀನಿ. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು. ಟೇಸ್ಟ್ ದಿಸ್ ಡಿಫ್ರೆಂಟ್ ಬರ್ಗರ್. ವಾವ್. ಓಕೆ, ಫಸ್ಟ್ ಹಾಗೆ ತಿಂತೀನಿ, ಆಮೇಲೆ ಡಿಪ್ ಮಾಡೋಣ. ಚಿಕನ್ ಇಸ್ ವೆಲ್ ಕುಕ್ಡ್. ಕ್ರಿಸ್ಪಿ KFC ಚಿಕನ್ ಕ್ರಿಸ್ಪಿ ಇರುತ್ತಲ್ಲ ಹಂಗಿದೆ. ಅದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಆದಾಗೆ. ಸೊ ನನಗೆ ವಿತೌಟ್ ಡಿಪ್ ಕೂಡ ಇಷ್ಟ ಆಯಿತು. ವಿತ್ ಡಿಪ್ ಟ್ರೈ ಮಾಡೋಣ. ಇರು ಅದನ್ನು ನಾನು ಆಮೇಲೆ. ವೆರಿ ಫುಲ್ಫಿಲಿಂಗ್ ಚೆನ್ನಾಗಿದೆ. ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆಯಿತಾ. ಈ ಥರ ಡಿಪ್ ಮಾಡಿಕೊಂಡು
ತಿನ್ನೋದು ಆ್ಯಂಡ್ ತುಂಬ ಬಲ್ಕ್ ಹ್ಯೂಜ್ ಆಗಿದೆ, ನೈಸ್. ಇದು ಒಂದು ತಿಂದರೆ ಫುಲ್ ಫೀಲಿಂಗ್ ಆಗುತ್ತೆ, ಇಟ್ಸ್ ವೆರಿ ಗುಡ್. ಈಗ ನಾವು ಸ್ಮ್ಯಾಶ್ ಚಿಕನ್ ಬರ್ಗರ್ ಅದು ಕೂಡ ಆರ್ಡರ್ ಮಾಡಿದ್ದೀವಿ, ಅದು ಕೂಡ ಬಂದಿದೆ. ಈಗ ಅದನ್ನು ಟೇಸ್ಟ್ ಮಾಡೋಣ, ಅದು ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತೀನಿ. ದಿಸ್ ಈಸ್ ಆಲ್ಸೋ ವೆರಿ ಟೆಂಪ್ಟಿಂಗ್, ಸೋ ಗುಡ್. ಒಂಥರ ತವಾ ಫಿಶ್ ಫ್ರೈ ಅಥವಾ ತವಾ ಫ್ರೈ ಮಾಡ್ದಂಗಿದೆ ಚಿಕನ್ನು. ಟೇಸ್ಟ್ ಮಾಡೋಣ. ದಿಸ್ ಇಸ್ ದ ಸ್ಪೈಸಿ ಒನ್ ದಟ್ ಪ್ರೀತಮ್ ಹ್ಯಾಡ್ ಆರ್ಡರ್ಡ್. ಡಬಲ್ ಚೀಸ್ ಎಲ್ಲ ಕಾಣಿಸ್ತಾ ಇದೆ ಸೀರಿಯಲ್. ಓಕೆ, ನಂಗೆ ಗೊತ್ತಾಯ್ತು ಹೆಂಗೆ ಮಾಡಿದ್ದಾರೆ ಅಂತ. ಚಿಕನ್ ಕೀಮಾ, ದಟ್ ಈಸ್ ವಾಟ್ ಚಿಕನ್ ಕೀಮಾ. ಮಟನ್ ಕೀಮಾ ಟೇಸ್ಟೇ ಇದೆ, ಇದು ಸ್ಮ್ಯಾಶ್ ಮಾಡಿದ್ದಾರೆ ಆಬ್ವಿಯಸ್ಲಿ. ದಟ್ ಈಸ್ ವಾಟ್ ಸ್ಮ್ಯಾಶ್ಡ್ ಚಿಕನ್ ಅಥವಾ ಸ್ಮ್ಯಾಶ್ಡ್ ಬರ್ಗರ್ ಅಂದರೆ. ಇಟ್ಸ್ ಲೈಕ್ ಅ ಕೀಮಾ, ಇಲ್ಲ ಕೀಮಾ ಪ್ಯಾಟಿ ಮಾಡಿದ್ದಾರೆ. ಡಿಫ್ರೆಂಟ್ ಬರ್ಗರಲ್ಲಿ ಕೀಮಾ ತಿಂತಾರೆ ಫಸ್ಟ್ ಟೈಮ್. ಇಟ್ಸ್ ಟೂ ಗುಡ್. ದಿಸ್ ಇಸ್ ದ ಬಿಲ್. ಆ್ಯಂಡ್ ನನ್ನ ಡೆಸರ್ಟ್ ಏನು ತೊಗೊಳ್ಳಿಲ್ಲ ಬಿಕಾಸ್ ವಿ ಆರ್ ಫುಲ್. ಸೊ ಕೋಕ್, ಸ್ಪ್ರೈಟ್, ಕ್ಲಾಸಿಕ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಬರ್ಗರ್ ಈಸ್ ಲೈಕ್ ಓಕೆ ಅನಿಸ್ತು ನಮಗೆ ಪ್ರೈಸಿಂಗ್, ಬಿಕಾಸ್ ಹೊಟ್ಟೆ ಫುಲ್ ತಿಂದೋಗುತ್ತೆ, ಒಂದು ಮೀಲ್ ತಿಂದಂಗೆ ಲೆಕ್ಕ ಇದೆ. ಸೊ ಹಾಗಾಗಿ ದಿಸ್ ಇಸ್ ದ ಬಿಲ್. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಬರೋಷ್ಟರಲ್ಲಿ ಐ ಆಮ್ ಟಯರ್ಡ್ ಆ್ಯಂಡ್ ಸಾಕಾಗೋಯ್ತು. ಬರೋದು ಅಂದರೆ ಜರ್ನಿ ನಮ್ಮ ಮನೆಗೆ ಟುವರ್ಡ್ಸ್ ಇದೆಯಲ್ಲ, ಇಟ್ ಟುಕ್ ಮೋರ್ ದ್ಯಾನ್ 1 hour. ಹೋಗಬೇಕಾದ್ರೆ ಗೊತ್ತಾಗಲಿಲ್ಲ, ಬರಬೇಕಾದ್ರೆ ಪೀಕಾಸು ಟ್ರಾಫಿಕ್ಕು ಆ್ಯಂಡ್ ಪ್ರೀತಮ್ ಬೇರೆ ಆ ರೂಟಲ್ಲಿ ಸಿಗ್ನಲ್ಸ್ ಅಂದರೆ ಟ್ರಾಫಿಕ್ ಇದೆ. ಬಟ್ ಈ ಕಡೆ ರೂಟಿಂದ ಎಲ್ಲೋ ಬರ್ತೀನಿ ನಾನು ಅಂದ್ಬಿಟ್ಟು ಬಳಸ್ಕೊಂಡು ಬಂದು ಐ ಆಮ್ ಡನ್. ಮನೆಗೆ ಬರೋಷ್ಟರಲ್ಲೇ ನಾನು ಒಂದು ಆರ್ಡರ್ ಮಾಡಿದ್ದೆ. ನನಗೆ ಸುಮಾರು ದಿನದಿಂದ ತೊಗೋಬೇಕಂತ ಇತ್ತು. ಫ್ಲಿಪ್ಕಾರ್ಟ್ 5 minutes ಅಲ್ಲಿ ಬಂದಿದೆ. ಸೊ ಆರ್ಡರ್ ಮಾಡಿದ್ದೆ. ದಟ್ ಈಸ್ ದಿಸ್ ಕಲ್ಟ್ ಹೆಡ್ ಮಸಾಜರು. ಸೊ ಆ್ಯಕ್ಚುಲಿ ನಾನು ಆಗ್ರೋದು ಮಾಡಬೇಕಂತ ಅಂದ್ಕೊಂಡೆ. ಸೊ ಆಗ್ರೋದು ಇದು ಕಲ್ಟದು ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಕಲ್ಟದೇ ಮಾಡಿದೆ. 5 minutes 10 minutesಲ್ಲಿ ಯಾವುದು ಬರುತ್ತೆ ಅದನ್ನು. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ಐ ಬ್ಯಾಡ್ಲಿ ನೀಡ್ ಇಟ್. ನಂಗೆ ತುಂಬ ಹೆಡ್ಏಕ್ ಬರೋಲ್ಲ, ಬಟ್ ಸಮ್ಟೈಮ್ಸ್ ಈ ಥರ ಆಗುತ್ತೆ, ತುಂಬ ಸ್ಟ್ರೈನ್ ಆದಾಗ, ಸ್ಟ್ರೆಸ್ ಆದಾಗ ಎಲ್ಲ. ಆ್ಯಂಡ್ ನನಗೆ ಯಾಕೋ ಇವಾಗ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬರ್ತಿತ್ತು. ಈಗ ಸ್ವಲ್ಪ ದಿನದಿಂದ ಒಳ್ಳೆ ನಿದ್ದೆ ಇಲ್ಲ, ಆಲ್ ದ್ಯಾಟ್. ಅದಕ್ಕೆ ಆ್ಯಂಡ್ ಸಿ ನೈಸ್, ಅದಕ್ಕೆ ಐ ಗಾಟ್ ದಿಸ್. ವಾವ್, ಸೊ ಗುಡ್. ಸಖತ್ ಹೆಲ್ಪ್ ಮಾಡುತ್ತೆ ಇದು. ಬಾ, ಎಸ್ ಎಕ್ಸಾಕ್ಟ್ಲಿ, ನೈಸ್. ಅದಕ್ಕೆ ನೀವು ಮುಂದೆನೇ ಎಲ್ಲ ಅನ್ಬಾಕ್ಸ್ ಮಾಡೋಣ ಅಂತ ಐ ಕೇಮ್ ಹಿಯರ್. ಆನ್ ಮಾಡೋಣ. ಎಸ್, ಓಕೆ. 3 buttons ಇದೆ, ಅಂದರೆ 3 speeds ಇದೆ. 2 3 ಓಕೆ. ಇದರಲ್ಲಿ ರೆಡ್ ಲೈಟ್ ಥೆರಪಿ ಬೇರೆ ಇದೆ. ಯಾರು ನನಗೆ ಹಿಂಗೆ ಕೆಳಗಡೆ ನನ್ನ ಕೂರಿಸ್ಕೊಂಡು ಒಂದು 10 ನಿಮಿಷ ಮಾಡಿಕೊಟ್ಬಿಟ್ರೆ ಸಾಕು ಅನಿಸ್ತಾ ಇದೆ. ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲ ನಿಮಗೆ, ಅಷ್ಟು ಸ್ಟ್ರೈನ್ ಆಗಿದೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಬರೋಷ್ಟರಲ್ಲೇ ನನಗೆ ಇದಾಯಿತು. ಬಟ್ ಟುಡೇ ದ ಡೇ ವಾಸ್ ನೈಸ್. ಐ ಶಾಪ್ಡ್ ಆ್ಯಂಡ್ ಆಲ್. ಸೊ ಅದೆಲ್ಲ ಇನ್ನು ಓಪನಿಂಗ್ ಮಾಡಿಲ್ಲ. ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ ವಾಟ್ ಐ ಗಾಟ್ ಆ್ಯಂಡ್ ಫ್ರೀ ಬೀಸ್ ಏನು ಕೊಟ್ಟರು ನನಗೆ ನಾಯ್ಕದಲ್ಲಿ, ಆಲ್ ದಟ್. Hi everyone, this is like one day after. Yesterday was like a chill pill day thara ittu, but I prepared some good food yesterday. We had mutton biryani and fry. Tumba andre tumba ಚೆನ್ನಾಗಿ ಬಂದಿತ್ತು ನೆನ್ನೆ ನೈಟು. ಬಟ್ ನಾನು ಏನಿಹ ವ್ಲಾಗ್ ಮಾಡಲಿಲ್ಲ. ಇವಾಗ ಇಟ್ಸ್ ಕ್ವೈಟ್ early in the morning, 8:30. ಸೊ ಆಲ್ರೆಡಿ ಫ್ರೆಶ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಇಟ್ಸ್ ಅ ವರ್ಕ್ ಡೇ ಟುಡೇ. ಸೊ ವಿ ಆರ್ ಗೋಯಿಂಗ್ ಟು ಡೂ ಅ ಸೀಮಂತ ಮೇಕ್ ಓವರ್. ಶಿ ಈಸ್ ಮೈ ಓಲ್ಡ್ ಕ್ಲೈಂಟ್. ಅವ್ರ ಎಂಗೇಜ್ಮೆಂಟ್ ನಾನೇ ಮಾಡಿದ್ದು, ಮದುವೆ ನಾನೇ ಮಾಡಿದ್ದು, ಆ್ಯಂಡ್ ಇವಾಗ ಸೀಮಂತಾಗೂ ನಾನೇ ಮಾಡ್ತಾಯಿದ್ದೀನಿ. ಎವ್ರಿಥಿಂಗ್ ಇಸ್ ಸೆಟ್ ಆ್ಯಂಡ್ ರೆಡಿ. ಲೆಟ್ಸ್ ಗೋ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಯಾಕಂದರೆ ನನ್ನ ವರ್ಕ್ ಚೆನ್ನಾಗಿ ಬಂದರೆ ನಂಗೆ ಸಖತ್ ಖುಷಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಶಿ ವಾಸ್ ಲುಕಿಂಗ್ ಲೈಕ್ ಅ ಡಾಲ್. ಆ್ಯಂಡ್ ಇವಾಗ
ಹೇಳೋದ್ನಲ್ಲ ನೈಟ್ ಪ್ರಿಪೇರ್ ಮಾಡಿರೋ ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಫ್ರೈ ಎಂಥ ಟೇಸ್ಟ್ ಇದೆ. ನೋಡೋಕ್ಕೆ ಹೆಂಗೆ ಡಿಲಿಷಿಯಸ್ ಆಗಿ ಹೆಂಗೆ ಕಾಣ್ತಿದೆ ಅದೇ ಥರ ಇದೆ ಟೇಸ್ಟು. ಸೊ ನೆನೆ ನಾವು ಲೈಕ್ ಇನ್ನೂ ಜಾಸ್ತಿ ಮಿಕ್ಕುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿತ್ತು ಫ್ರೈ ಮತ್ತು ಬಿರಿಯಾನಿ, ಬಟ್ ಸ್ವಲ್ಪನೇ ಮಿಕ್ಕಿದೆ. ಸೊ ಇವಾಗ ಅದನ್ನು ಬಿಸಿ ಮಾಡಿಕೊಂಡು ತಿಂತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನಗೆ ಪ್ರಾಪರ್ ಆಗಿರಲಿಲ್ಲ ಎನಿಹೌ. ಸೊ ಇವಾಗ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಲೆಟ್ ಮಿ ಹ್ಯಾವ್ ದ ಫುಡ್ ಆ್ಯಂಡ್ ದೆನ್ ಐ ವಾಂಟ್ ಗೋ ಫಾರ್ ಸಮತ್ವದಲ್ಲಿ ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಅದು ಔಟ್ಫಿಟ್ ರೆಡಿ ಆಗಿದೆ, ಬನ್ನಿ ಅಂತ ಅವ್ರು ಕರೆದೆ. 1 ವೀಕ್ ಆಯಿತು ನಾನು ಹೋಗಿರಲಿಲ್ಲ. ಸೊ ಇವಾಗ ತಿಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ದೆನ್ ವಿಲ್ ಗೋ ಫಾರ್ ಸ್ವಲ್ಪ ಫ್ರೆಶ್ ಆಗಿ ವಿಲ್ ಗೋ ಫಾರ್ ಸಮತ್ವ ಬಟ್ಟಿ. ಬ್ಯಾಕಿಂದ ಹೋಮ್ ಸಮತ್ವಾಗಿ ಹೋಗ್ಬಿಟ್ಟು ಬಂದೆ ನಾನು. ಆ್ಯಂಡ್ ಇವಾಗ ಐ ಕೇಮ್ ಹಿಯರ್ ಬಿಕಾಸ್ ಐ ಹ್ಯಾವ್ ಅ ಪಾರ್ಸಲ್ ಫ್ರಮ್ ನೈಕಾ. ಆ್ಯಂಡ್ ಇದು 3ನೇದೋ 4ನೇ ಪಾರ್ಸಲ್ ಬರ್ತಾ ಇರೋದು ನೈಕಾ ಪಿಂಕ್ ಫ್ರೈಡೇ ಸೇಲಲ್ಲಿ. ಆ್ಯಂಡ್ ಆಫ್ಲೈನು ಶಾಪ್ ಮಾಡಿದೆ, ಆನ್ಲೈನು ಶಾಪ್ ಮಾಡಿದೆ, ತೀರಾದಲ್ಲೂ ಅಷ್ಟೇ ಶಾಪ್ ಮಾಡಿದೆ. ಆ್ಯಕ್ಚುಲಿ ಅದೆಲ್ಲ ನಾನು ಅಂದ್ಕೊಂಡಿದ್ದೆ ನನ್ನ ಬರ್ತ್ಡೇಗೆ ಶಾಪ್ ಮಾಡಬೇಕಂತ. ಸೊ ಗರ್ಲ್ ಮ್ಯಾಥ್ ಗೊತ್ತಲ್ಲ, ಸೊ ಸೇಲ್ ಇದೆ, ಓಕೆ ಇನ್ನು 1 ಮಂತ್ ಮೇಲಿದೆ ನನ್ನ ಬರ್ತ್ಡೇ. ನಿಯರ್ಲಿ 1 ಮಂತ್ ಅಂದ್ಕೊಳ್ಳೋಣ, 1 ಮಂತ್ ಮೇಲೆ ಒಂದು 5-10 ಡೇಸ್ ಥರ. ಸೊ ಬಟ್ ಓಕೆ ತೊಗೊಬಿಡೋಣ ಅಂತ ಇವಾಗಲೇ ತೊಗೊಂಡೆ. ಸೊ ಅದಕ್ಕೆ ನಾನು ಇವಾಗ ಹಾಲ್ ವಿಡಿಯೋ ಅಥವಾ ಇವಾಗೇನು ಮಾಡಲ್ಲ, ಡೌಟು ಮಾಡೋದು. ಸೊ ದಟ್ ನನ್ನ ಬರ್ತ್ಡೇಗೇನೆ ಯೂಸ್ ಮಾಡೋಣವಾ ಅಥವಾ ಹಾಗೆ ಇಟ್ಕೊಳ್ಳ ಯೂಸ್ ಮಾಡೋಲ್ಲ ಅಥವಾ ನನ್ನ ಬರ್ತ್ಡೇಗೆ ಹಾಲ್ ವಿಡಿಯೋ ಮಾಡಲ್ಲ, ಐ ಆಮ್ ಕನ್ಫ್ಯೂಸ್ಡ್. ದಟ್ಸ್ ಫೈನ್. ಬಟ್ ಅದು ಬಿಟ್ಬಿಡಿ, ಅಂದರೆ ಸ್ವಲ್ಪ ಲಕ್ಸುರಿ ಐಟಮ್ಸ್ ಅಥವಾ ಬೇರೆದು ಬಿಡಿ. ಬಟ್ ಐ ಆರ್ಡರ್ಡ್ ಸಮ್ ಸ್ಟಫ್ ಫ್ರಮ್ ನೈಕಾ ಆ್ಯಂಡ್ ಇನ್ಸ್ಟಾಗ್ರಾಮ್ ಮೇಡ್ ಮಿ ಬೈ ದಿಸ್ ಅಂತಲೂ ಇದೆ. ದಟ್ ಈಸ್ ಬಿ ಬಾಡಿ ವೈಸ್ ಅವ್ರದ್ದು ಇಷ್ಟು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ಡೇ ಬಿಫೋರ್ ಎಸ್ಟರ್ಡೇ ನಾನು 2 ಡೇಸಲ್ಲಿ ಇಷ್ಟು ಆರ್ಡರ್ ಮಾಡಿರೋದು. ನಾನು ಪ್ಯಾನಿಕ್ ಆಗೋದೆ, ಯಾಕೆ ಅಂದರೆ ಐ ಸಾ ಮೈ ಲೆಗ್ಸ್, ಇಟ್ ವಾಸ್ ಫೀಲಿಂಗ್ ಲೈಕ್ ಐ ಹ್ಯಾವ್ ಸ್ಟ್ರಾಬೆರಿ ಲೆಗ್ಸ್ ಅನ್ನೋ ಥರ. ಸೊ ಗೊತ್ತಿಲ್ಲ ಇನ್ ಹೇರ್ ಗ್ರೋತು ಅಥವಾ ಸರಿಯಾಗಿ ವ್ಯಾಕ್ಸ್ ಸ್ಟೆಪ್ಸ್ ಉಲ್ಟಾ ಮಾಡ್ತಾರಲ್ವ, ಲೈಕ್ ಐ ಡೋಂಟ್ ವಾಂಟ್ ಟು ಶೋ, ಬಟ್ ಸ್ವಲ್ಪ ಆ ಥರ ಅನಿಸ್ತು ನನಗೆ. ಫುಲ್ ಸ್ಕಿನ್, ಹ್ಯಾಂಡ್ಸ್ ಏನೋ ಥರ ಎಲ್ಲ, ಲೆಗ್ಸು ಸಿನ್ಸ್ ಫ್ರಮ್ ಮೈ ಥೈಸು ಕೂಡ ಆ ಥರ ಆಗ್ತಾ ಇದೆ ಅಂತ ಅನಿಸ್ತು. ತುಂಬ ಪ್ಯಾನಿಕ್ ಆಗೋದೆ ನಾನು ಯಾಕೋ ನೋಡಿಬಿಟ್ಟು. ಬಿಕಾಸ್ ಐ ಯೂಸ್ ಟು ವೇರ್ ಶಾರ್ಟ್ ಡ್ರೆಸ್ಸಸ್ ಆ್ಯಂಡ್ ಪ್ಯಾಂಟ್ಸ್, ಶಾರ್ಟ್ಸ್ ಆ್ಯಂಡ್ ಆಲ್ ದಟ್. ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಓ ಮೈ ಗಾಡ್ ಸ್ಟ್ರಾಬೆರಿ ಲೆಗ್ಸಾ ಏನು ಅಂತ ಯಾಕೆ ಅಂತ ಗೊತ್ತಿಲ್ಲ, ಸಖತ್ ಪ್ಯಾನಿಕ್ ಆದೆ. ಪ್ಯಾನಿಕ್ ಆಗಿ ಬಂದು ಫಸ್ಟ್ ನೈಕಾದಲ್ಲಿ ಸರ್ಚ್ ಮಾಡಿದ್ದೆ. ದೇ ಸಜೆಸ್ಟೆಡ್ ಮೀ ದಟ್ ಅದೇ AHA BHAದು ವಾಟ್ ಈಸ್ ದಟ್ ಸ್ಕ್ರಬ್. ಸೊ ಹಂಗಾಗಿ ಬಿ ಬಾಡಿ ವೈಸ್ದು 10% AHA ಸ್ಕ್ರಬ್ನ ಆರ್ಡರ್ ಮಾಡಿದೆ. ಇದು ವೀಕ್ಲಿ ಒನ್ಸ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಒನ್ಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅದ್ರದ್ದೇ ಬಾಡಿ ಲೋಷನ್ ಡೈಲಿ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು 5% ಲ್ಯಾಕ್ಟಿಕ್ ಆ್ಯಸಿಡ್ದು ಬಾಡಿ ಲೋಷನ್ನು. ಸೊ ಇದು 2 ನೈಕಾದಿಂದ ತರಿಸ್ಬಿಟ್ಟೆ ಆಯಿತಾ. ನಾನು ಆಲ್ರೆಡಿ 2 ದಿನ ಸ್ಟಾರ್ಟು ಮಾಡಿದ್ದೀನಿ ಯೂಸ್ ಮಾಡೋಕ್ಕೆ. ಆ್ಯಂಡ್ ಇದು ನಿನ್ನೆ ಡೆಲಿವರ್ ಆಯಿತು. ಸೊ ಒನ್ಸ್ ಆ ಥರ ನಾವು ನೋಡಿದ್ಮೇಲೆ ನಿಮಗೆ ಗೊತ್ತಲ್ವ ಹೆಂಗೆ ವರ್ಕ್ ಆಗುತ್ತೆ ಇದು ಅಲ್ಗಾರಿದಮ್ ವಾಟ್ ಎವರ್ ಅಥವಾ ಈ ಸೋಷಿಯಲ್ ಮೀಡಿಯಾ. ಸೊ ನಾನು ಅದು ಒಂದು ಸರ್ಚ್ ಮಾಡಿ ಎಲ್ಲ ಗೂಗಲಲ್ಲೋ ಅಥವಾ ನೈಕಾದಲ್ಲೆಲ್ಲ ಸರ್ಚ್ ಮಾಡಿ ತೊಗೊಂಡ್ಮೇಲೆ ನಂಗೆ ಇದನ್ನು ಸಜೆಸ್ಟ್ ಮಾಡ್ತು ಇನ್ಸ್ಟಾಗ್ರಾಮು, ಅಂದರೆ ಬಿ ಬಾಡಿ ವೈಸ್ ವೆಬ್ಸೈಟಿಂದ. ಸೊ ಇಟ್ಸ್ ಅ ಬಾಡಿ ವಾಶ್. ಸೊ 5% AHA BHA ಎಕ್ಸ್ಫೋಲಿಯೇಷನ್ ಬಾಡಿ ವಾಶ್. ನೀವು ನೋಡ್ಬೋದು ಹೊಸದಿನ್ನು ಓಪನ್ ಕೂಡ ಮಾಡಿಲ್ಲ ನಾನು. ಸೊ ಇದು ಮತ್ತು ಅದಕ್ಕೇ ಅದಾದಮೇಲೆ ಇದನ್ನು ಅಪ್ಲೈ ಮಾಡಿ ಅಂದ್ಬಿಟ್ಟು 7% ಗ್ಲೈಕಾಲಿಕ್ ಆ್ಯಸಿಡ್ ಎಕ್ಸ್ಫೋಲಿಯೇಟಿಂಗ್ ಬಾಡಿ ಸ್ಟಿಕ್ ಅಂತ. ಸೊ ಈ ಸ್ಟಿಕ್ನ ಬಂದಾಗಲೇ ಸುಮ್ಮನೆ ನನ್ನ ಲೈಕ್ ಕಾಲ್ಗೆಲ್ಲ ಹಾಕ್ಕೊಂಡೆ. ಸ್ಟ್ರಾಬೆರಿ ಲೈಕ್ ಆ ಥರ ಎಲ್ಲ ಫೀಲ್ ಆಗ್ತದೆ ಅಲ್ಲಿಗೆಲ್ಲ. ಸೊ ನೋಡೋಣ ಹೆಂಗೆ ರಿಸಲ್ಟ್ ಕೊಡುತ್ತೆ. ಸೊ ಟೋಟಲ್ ಇಷ್ಟು ಬಿ ಬಾಡಿ ವೈಸ್ದು ಇದೆ. ಸೊ 1 ಮಂತ್ ಯೂಸ್ ಮಾಡ್ತೀನಿ. 1 ಮಂತ್ ಟೈಮ್ ಬೇಕಲ್ವ ಯಾವುದೇ ಇದಕ್ಕಾದರೂ. ಸೊ 1 ಮಂತ್ ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡಿ ಹೌ ಮೈ ಲೆಗ್ಸ್ ಆರ್ ಫೀಲಿಂಗ್ ಅನ್ನೋದನ್ನ ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ಅದನ್ನು ಹೇಳೋದಕ್ಕೆ ಇಲ್ಲಿ ಬಂದೆ. ಆ್ಯಂಡ್ ಅಗೇನ್ ವಿ ಹ್ಯಾವ್ ಅ ನ್ಯೂ ಪಾರ್ಸಲ್, ಮಚ್ ನೀಡೆಡ್ ಥಿಂಗ್, ದಟ್ ಈಸ್ ಪರಂಪರ್ಯ ಹೆಲ್ತ್ ಮಿಕ್ಸ್ ಡ್ರಿಂಕ್. ನಿಮ್ಮೆಲ್ರಿಗೂ ಗೊತ್ತು ಈಗ ಆಲ್ರೆಡಿ ನ್ಯೂಸು ವ್ಲಾಗ್ಸಲ್ಲಿ ನೋಡಿದಿರ. ಖಾಲಿ ಆಗ್ಬಿಟ್ಟಿತ್ತು, ಓ ಮೈ ಗಾಡ್ ಖಾಲಿ ಆಗಿಬಿಟ್ಟಿತ್ತು. ಆ್ಯಂಡ್ ಫ್ರಮ್ 10 ಡೇಸ್ ನನಗೆ ಹೆಂಗೆ ತಿಂಡಿ ನಾನಿದೆ, ನನ್ನ ಬ್ರೇಕ್ಫಾಸ್ಟ್ ಇದೇನೆ ಆಯಿತಾ. ಸೊ ನಾನು ಹೆಂಗೆ ಸರ್ವೈವ್ ಆದೆ ನನಗೆ ಗೊತ್ತಿಲ್ಲ. ಸೊ ಅಗೇನ್ 1 kg ಕಳಿಸ್ಬಿಡಿ ನನಗೆ ಅಂತ 1 kg ನಾನು ಆರ್ಡರ್ ಮಾಡಿದೆ. ತುಂಬ ಅಂದರೆ ತುಂಬ ಹೆಲ್ದಿ. ಲಿಟ್ರಲಿ ನಾನು ಮುದ್ದೆ ರಾಗಿ ಇದೆಲ್ಲ ತಿಂದೇ ಇರೋ ಕಾರಣ ನಾನು ತಿಂತಾ ಇರೋದು ತುಂಬಾ ಒಳ್ಳೆಯದು, ಚೆನ್ನಾಗಿ ಅನಿಸ್ತಾ ಇದೆ ರಾಗಿ ಸರಿ ಥರ ಮಾಡಿಕೊಂಡು. ಆ್ಯಂಡ್ ಏನು ಇಂಗ್ರೀಡಿಯೆಂಟ್ಸ್ ಅನ್ನೋದಿಲ್ಲೆಲ್ಲ ಇದೆ. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ. ನಾನು ಆಲ್ರೆಡಿ ಇದು 1 kgದು 1 ಪ್ಯಾಕು, 1/2 kgದು 1 ಪ್ಯಾಕು ಒಬ್ಬಳೇ ತಿನ್ನೋದ್ರಿಂದ ಸೊ ನಂಗೆ ಲಾಂಗ್ ಟರ್ಮ್ ಬರುತ್ತೆ. ಸೊ ಆಲ್ರೆಡಿ ಅಷ್ಟು 1.5 kg ಮುಗಿಸಿ ಮತ್ತೆ 1 kgನ ತರಿಸ್ಕೊಂಡಿದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತಿನ್ಬೋದು, ಸಖತ್ ಹೆಲ್ದಿ.
ಆ್ಯಂಡ್ ಇದು ಒಂದು ನನಗೆ ಏನಂದರೆ, ಸೊ ಇದು ನನಗೆ ಮಾಡೋದು ಅಥವಾ ಏನದೆಲ್ಲ ಗೊತ್ತಿರೋದ್ರಿಂದ ಇದರಲ್ಲಿ ಏನೇನಿದೆ ಅಪ್ಪ ಅದೇ ಇದೆ ಅಂದರೆ ನಂಗೆ ಗೊತ್ತು. ಆ ಥರ ಈಗ ನಾವು ಏನೇನೋ ಎಲ್ಲೆಲ್ಲೋ ತೊಗೊಂಡಾಗ ಒಂದು ಕ್ಷಣ ಡೌಟ್ ಆಗುತ್ತೆ ಗೊತ್ತಾ ಮನೆಗೆ, ಅಯ್ಯೋ ನಿಜ ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿದಾರಾ ಆ ಥರ ಎಲ್ಲ. ಸೊ ಅದು ನನಗಿದು ಇದರಲ್ಲಂತೂ ಆ ಥರ ಡೌಟ್ ಇಲ್ಲ. ಆ್ಯಂಡ್ 6 months ಪ್ಯಾಕಿಂಗ್ ಆಗಿದ್ದಕ್ಕಿಂತ ಬಿಫೋರ್ ತಿನ್ನಿ ಅಂತ ಇದೆ. ಸೊ ನನಗೇನಿಲ್ಲ, 6 ತಿಂಗಳು ಒಳಗಡೆನೇ ಇದು ಖಾಲಿ ಆಗುತ್ತೆ ಬಿಕಾಸ್ ನಾನು ಡೈಲಿ ಇಂಟೇಕ್ ಮಾಡೋದ್ರಿಂದ. ಅಟ್ ದ ಸೇಮ್ ಟೈಮ್ ಅವರು ಹೊಸದಾಗಿ ಪ್ಯಾಕೇಜ್ ಅಂದರೆ ಹೊಸದಾಗಿ ಈ ಪ್ರಾಡಕ್ಟ್ ಇದನ್ನು ಮಾಡಿದ ತಕ್ಷಣವೇ ನಂಗೆ ಸೆಂಡ್ ಮಾಡಿದ್ದಾರೆ. ಇವಾಗ ಮತ್ತೆ ತರಿಸ್ಕೊಂಡಲ್ಲ, ಸೊ ಒಂದು ಶೌಟೌಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಂಬರೆಲ್ಲ ಹಾಕ್ತೀನಿ, ಸೊ ಅವ್ರನ್ನ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ತರಿಸ್ಕೊಂಡು ಟ್ರೈ ಮಾಡಿ. ಡೆಫಿನೆಟ್ಲಿ ಹೆಲ್ದಿ ಆ್ಯಂಡ್ ವೆರಿ ಗುಡ್. ಸ್ಪೆಷಲಿ ಬ್ಯಾಂಗ್ಳೂರಿಯನ್ಸ್ಗೆ ಇಟ್ ವಿಲ್ ಬಿ ವೆರಿ ಗುಡ್ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಮ ಮಂಡ್ಯದಲ್ಲಿ ಎಲ್ಲ ಕಡೆ ಸೊ ರಾಗಿ ಎಲ್ಲ ಅವರೇನೆ ಮಿಲ್ಲಲ್ಲಿ ಮಾಡಿಸ್ಕೊಂಡು ಎಲ್ಲ ತಿಂತಾರೆ. ನಮ್ಮಮ್ಮನೂ ಅಷ್ಟೇ ಮಲ್ಟಿ ಗ್ರೇನ್ ಆಗಿರ್ಬೋದು ಚಪಾತಿಗೆ ಅಥವಾ ಅದೆಲ್ಲ ಅವರೇ ಮಿಲ್ ಮಾಡಿ ಅವರೇ ರಾಗಿ ತಂದ್ಕೊಂಡೆಲ್ಲ ಮಾಡ್ಕೊತಾರೆ. ಸೊ ಈ ಥರ ಒಂದು ಮಲ್ಟಿ ಗ್ರೈನ್ ಥಿಂಗು ಬೆಂಗಳೂರವ್ರಿಗೆ ತುಂಬ ಅವಶ್ಯಕತೆ ಇದೆ. ಬಿಕಾಸ್ ನಾನು ಇಲ್ಲೆಲ್ಲರೂ ಸುತ್ತಮುತ್ತ ಮಿಲ್ಲಿರೋದೇ ನೋಡಿಲ್ಲ. ಸೊ ಹಾಗಾಗಿ ಪಾರಂಪರ್ಯ ಹೆಲ್ತ್ ಮಿಕ್ಸ್ ಡ್ರಿಂಕ್ ಇಸ್ ವೆರಿ ಗುಡ್, ವೆರಿ ಹೆಲ್ದಿ. ಒಂದ್ಸರಿ ಟ್ರೈ ಮಾಡಿ ಎಲ್ಲರೂ. ಆ್ಯಂಡ್ ಇದೇನೋ ಸ್ಪಾನ್ಸರ್ಡ್ ಅಂತ ಅನ್ಕೋಬೇಡಿ, ನಾನು ಖುದ್ದಾಗಿ ನಾನು ಪೇ ಮಾಡಿಬಿಟ್ಟು ತರಿಸ್ಕೊಂಡಿರೋದಿದು. ಆ್ಯಕ್ಚುಲಿ ಬಿ ಬಾಡಿ ವೈಸ್ ಹೇಳಕ್ಕೆ ಬಂದು ಇದು ಓಪನ್ ಮಾಡೋದಲ್ಲ, ಪಾರಂಪರ್ಯದ ಹಾಗಾಗಿ ಹೇಳಿದೆ. ಇವಾಗ ನಾಯ್ಕಾದು ಓಪನ್ ಮಾಡೋಣ. ನಾನು ನಿಮಗೆ ತೋರಿಸಲ್ಲ, ಬಟ್ ಆ್ಯಕ್ಚುಲಿ ಲಕ್ಸ್ ಪ್ರಾಡಕ್ಟು ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ದಟ್ಸ್ ಫೈನ್. ಓಕೆ, ವಿ ಹ್ಯಾವ್ ಸಮ್ ರೇರ್ ಬ್ಯೂಟಿ ಆ್ಯಂಡ್ ಮಾರ್ಫೆ ಆ್ಯಂಡ್ NYX. ಓಕೆ, ವೆರಿ ಮಚ್ ಡಿಸಪಾಯಿಂಟೆಡ್. ನಾಯ್ಕಾ ಪ್ರಾಡಕ್ಟ್ ಏನು ಬಂದಿತ್ತು ರೇರ್ ಬ್ಯೂಟಿದು. ಸೊ ಫುಲ್ ಅಂದರೆ ಪ್ಯಾಕೇಜಿಂಗ್ ಆ್ಯಕ್ಚುಲಿ ಬಬಲ್ ರ್ಯಾಪಲ್ಲೆಲ್ಲ ಮಾಡಿ ಕಳಿಸ್ಬೇಕು, ಅವರು ಕಳಿಸಿಲ್ಲ. ಸೊ ಫುಲ್ ಒಡೆದೋಗಿದೆ ಪ್ಯಾಕೇಜಿಂಗ್. ಫುಲ್ ಬಾಕ್ಸ್ ಪೂರ್ತಿ ಅದು ಪ್ರಾಡಕ್ಟ್ ಪೂರ್ತಿ ಇದಾಗಿದೆ. ಸೊ ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್. ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಇಂದಿರಾನಗರಲ್ಲಿ ನಾನು ಹೋಗಿದ್ನಲ್ಲ ಮೊನ್ನೆ, ಐ ಗಾಟ್ ಸಮಥಿಂಗ್ ಅಲ್ಲ, ಆವಾಗ ಅನ್ಕೋತಾ ಇದೆ ರೇರ್ ಬ್ಯೂಟಿ ನಾನು ಯಾಕೆ ಆರ್ಡರ್ ಮಾಡಿದೆ, ಇಲ್ಲೇ ತೊಗೊಬಿಡ್ಬೋದಿತ್ತು, ಈಗಲೂ ಕ್ಯಾನ್ಸಲ್ ಮಾಡಿ ಇಲ್ಲೇ ತೊಗೊಬಿಡಲ್ಲ ಅಂದ್ಬಿಟ್ಟು ಎನಿಹೋ ಒಂದು ಸಾರಿ ಆರ್ಡರ್ ಮಾಡಿದ್ದೀನಿ. ಒಂದು ಪ್ರಾಡಕ್ಟ್ ಕೂಡ ಇನ್ನೇನು ಶಿಫ್ಟಾಗಿ ನಾಡಿದ್ರಲ್ಲಿ ಬರ್ತಾಯಿದೆ, ಬಿಡು ಇಟ್ಸ್ ಓಕೆ ಅಂತ ಸುಮ್ಮನಾದೆ. ಈಗ ಅನಿಸ್ತಿದೆ, ಬಟ್ ನನಗೆ ಆ ಪ್ರಾಡಕ್ಟ್ ಬೇಕು. ಏನು ಮಾಡಲಿ, ಐ ಆಮ್ ನಾಟ್ ಶ್ಯೂರ್. ನೆಕ್ಸ್ಟ್ ಟೈಮೇ ಪರ್ಚೇಸ್ ಮಾಡಬೇಕಷ್ಟೇ. ಬಿಕಾಸ್ ಇವಾಗ ಆಫರ್ ಇತ್ತು, ಲೈಕ್ ವರ್ತ್ ಇಟ್ ಅನ್ನೋ ಥರ ಅನಿಸ್ತು ನನಗೆ. ಬಟ್ ರೇರ್ ಬ್ಯೂಟಿ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದೆ. ಆ್ಯಂಡ್ ನಾನು ಡ್ಯಾಮೇಜ್ ಆಗಿರೋ ಪಿಕ್ಚರ್ಸ್ ಇದೆಲ್ಲ ಹಾಕಿ ಆಲ್ರೆಡಿ ರಿಟರ್ನ್ ಕೂಡ ಪ್ಲೇಸ್ ಮಾಡಿದ್ದೀನಿ. ವೆರಿ ಬ್ಯಾಡ್ ಪ್ಯಾಕೇಜಿಂಗ್ ಅಷ್ಟೇ. ಸೊ ಬಬಲ್ ರ್ಯಾಪ್ ಎಲ್ಲ ಮಾಡಿ ನೀಟಾಗಿ ಪ್ರಾಡಕ್ಟ್ ಕಳಿಸಿದ್ರೆ ಆ್ಯಕ್ಚುಲಿ ಚೆನ್ನಾಗಿರ್ತಿತ್ತೇನೋ. ಐ ಆಮ್ ಫೀಲಿಂಗ್ ಬ್ಯಾಡ್. ಐ ಗಾಟ್ ಆ್ಯಕ್ಚುಲಿ ಹೇಳ್ಬಿಡೋಣ ಅದರಲ್ಲೇನು, ಐ ಗಾಟ್ ದಿಸ್ ಬ್ಲಷ್ ಕಮ್ ಹೈಲೈಟರ್ ಅಂದರೆ ರೇರ್ ಬ್ಯೂಟಿಲಿದೆ. ಸೊ ಇನ್ ದ ಶೇಡ್ ಹೋಪ್. ಸೊ ಇಟ್ಸ್ ಆ್ಯಕ್ಟ್ಸ್ ಲೈಕ್ ಅ ಬ್ಲಷ್ ಆ್ಯಂಡ್ ದ ಹೈಲೈಟರ್ ಬೋತ್. ಸೊ ನಾನು ಪರ್ಸ್ನಲ್ ಯೂಸ್ಗೆ ಅಂತ ನಾನು ಹೋಪ್ ಅಂತ ಆರ್ಡರ್ನ ಮಾಡಿದ್ದೆ, ಹೋಪ್ ಅನ್ನೋ ಶೇಡ್ನ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಬ್ಲಷ್ ಕಮ್ ಹೈಲೈಟರ್, ಸೋ ಗುಡ್. ಬಟ್ ಪ್ರಾಡಕ್ಟ್ ಈ ಥರ ಡ್ಯಾಮೇಜ್ ಆಗಿ ಬಂದಿದೆ. ಐ ಆಮ್ ಡಿಸಪಾಯಿಂಟೆಡ್. ಲಿಪ್ ಲೈನರಲ್ಲೂ ಅಷ್ಟೇ 2 ಶೇಡ್ ತರಿಸಿದ್ದೀನಿ. ಇದು ಯಾಕೋ ತುಂಬ ನೂಡ್ ಅನಿಸ್ತಿದೆ. ಇದರಲ್ಲೇ ಸ್ವಲ್ಪ ಡಾರ್ಕ್ ವೇರಿಯಂಟ್ ಆಲ್ರೆಡಿ ನನ್ನ ಹತ್ರ ಇದೆ, ಮಾರ್ಫೆ ಇದೆ. ತುಂಬ ಇಷ್ಟ ಆಯಿತು ಅಂತಲೇ ತರಿಸ್ದೆ. ಸಿಮಿಲರ್ ಅನಿಸ್ತಾ ಇದೆ. ಯಾಕೆ ಹಿಂಗೆ ಮಾಡ್ಕೊತಾ ಇದ್ದೀನಿ. ಇದಂತೂ ನನ್ನ ಫೇವ್ರೆಟ್ OG ಪ್ರಾಡಕ್ಟು. ಇದು ಚೆನ್ನಾಗಿರುತ್ತೆ ಐನೋ, ಇವಾಗ ರಿಸೀವ್ ಆಗಿರೋದ್ರಲ್ಲಿ. ಸೊ ಯಾ, ನೆಕ್ಸ್ಟು ಇದು ಬ್ರಾವ್ ಮಸ್ಕರ. ನಾನು ಯೂಸ್ ಮಾಡೋದು ಇದು ಒಂದೇ ಆ್ಯಕ್ಚುಲಿ. ನಾನು ತುಂಬ ಬ್ರೌಸ್ ಮಾಡಲ್ಲ ಬಿಕಾಸ್ ಸಿ ಮೈ ಬ್ರೌಸ್ ಆರ್ ಡನ್. ತಿಕ್ಕಾಗಿ ಚೆನ್ನಾಗಿದೆ. ನಾನು ಇವಾಗ ಏನು ಪ್ರಾಡಕ್ಟೇ ಇಲ್ಲ ನನ್ನ ಬ್ರೌಸ್ ಮೇಲೆ. ಸೊ ಅದಕ್ಕೆ ತಿಕ್ಕಾಗಿ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಜಸ್ಟ್ ಇದೊಂದು ಮಸ್ಕರ ಯೂಸ್ ಮಾಡ್ತೀನಿ ಅಷ್ಟೇ. ಇದು ಒಂದು ಬೇಕು ಅಂತ ತೊಗೊಂಡೆ. ದಿಸ್ ವಿಲ್ ಬಿ ಗುಡ್, ಐ ನೋ. ಐ ಆಮ್ ಡಿಸಪಾಯಿಂಟೆಡ್. ನಮ್ಗೆ ಏನಾರು ಆರ್ಡರ್ ಮಾಡಿದ್ದೀವಿ, ಅದು ಇವತ್ತು ಔಟ್ ಫಾರ್ ಡೆಲಿವರಿ ಅಥವಾ ಬಂದಾಗ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಈ ಥರ ಏನಾರು ಆಗಿಬಿಟ್ರೆ ಎಷ್ಟು ಡಿಸಪಾಯಿಂಟ್, ಎಷ್ಟು ಬೇಜಾರಾಗುತ್ತೆ ಅಲ್ಲ. ಅದಕ್ಕೆ ಐ ವುಡ್ ಲವ್ ಟು ಪರ್ಚೇಸ್ ಆಲ್ ದೀಸ್ ಥಿಂಗ್ಸ್ ಅಥವಾ ದೀಸ್ ಟೈಪ್ ಆಫ್ ಥಿಂಗ್ಸ್ ಇನ್ ದಿ ಸ್ಟೋರ್ಸ್ ನಾವು. ನಾನು ಈಗೀಗ ಆ್ಯಕ್ಚುಲಿ ಒಂದು ಆಫರ್ಸು ಒಂದು 100, 200, 300 ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ನಾನು ಹೋಗಿ ಸ್ಟೋರ್ಸಲ್ಲೇ ಆ್ಯಕ್ಚುಲಿ ಪರ್ಚೇಸ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಟೈಮ್ ರೇರ್ ಬ್ಯೂಟಿ ಹೈಲೈಟರ್ ಬೇಕಿತ್ತು ನನಗೆ. ನನ್ನ ಹತ್ರ ಇರೋದು ಫುಲ್ ಬ್ರೋಕ್ ಆಗಿ ತುಂಬ ಇದಾಗ್ಬಿಟ್ಟಿತ್ತು. ಒನ್ ಆಫ್ ದ ಬ್ಯೂಟಿಫುಲ್ ಹೈಲೈಟರ್ ದಟ್ ಐ ಯೂಸ್ ಫಾರ್ ಮೈ ಬ್ರೈಡ್ಸ್, ನಾನ್ ಬ್ರೈಡ್ಸ್ ಆ್ಯಂಡ್ ಆಲ್ ದಟ್ ಫಾರ್ ಮೈ ಪ್ರೊಫೆಷ್ನಲ್ ಯೂಸ್. ಸೊ ನಾನು ಹೋಗಿ ಸಫೋರಾದಲ್ಲೇ ತೊಗೊಂಡೆ. ನನಗೆ ಹೇಳಿದ್ನಲ್ಲ, ಇದು ಕೂಡ ನಂಗೆ ತುಂಬ ಯಾಕೋ ಗೊತ್ತಿಲ್ಲ ಇನ್ಸ್ಟೆನ್ಸ್ ತುಂಬ ಅನಿಸ್ತಾ ಇತ್ತು. ಸೊ ಕ್ಯಾನ್ಸಲ್ ಮಾಡಿದ್ರು ಪರವಾಗಿಲ್ಲ, ಆರ್ಡರ್ ಎನಿಹೋ ಇದನ್ನೆಲ್ಲ ತೊಗೊಬಿಡೋಣ, ಇಂದಿರಾನಗರ್ ನಾಯ್ಕಾದಲ್ಲಿ ಲಕ್ಸಲ್ಲಿ ತೊಗೊಬಿಡ್ಬೋದಿತ್ತು, ತೊಗೊಬಿಡ್ಲಾ ಕ್ಯಾನ್ಸಲ್ ಮಾಡೋಣ ಅಂತ ತುಂಬ ಅನಿಸ್ತಾ ಇತ್ತು. ಮೇ ಬಿ ಸಿ ಸಮ್ವೇರ್ ಮೈ
ಸಿಕ್ಸ್ತ್ ಸೆನ್ಸ್ ವರ್ಕ್ ಆಯ್ತು ಅನಿಸುತ್ತೆ. ಸೊ ಬಟ್ ಇಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ ಇವಾಗ, ಇದು ಒಂದು ಬರೋದು ಪ್ರಾಡಕ್ಟು ರಿಟರ್ನ್ ಹಾಕೋದು, ಅಥವಾ ಸ್ಪೆಷಲಿ ಈ ಥರ ಹೈಲೈಟರ್ ಫಾರ್ಮ್ಸು ಪೌಡರ್ ಫಾರ್ಮ್ಸಲ್ಲೆಲ್ಲ ಸೊ ಬ್ಯಾಡ್ ಪ್ಯಾಕೇಜಿಂಗ್ ಮಾಡಿ ಕಳಿಸ್ಬಿಟ್ರೆ ಈ ಥರ ಆಗಿಬಿಡತ್ತೆ ಅಂತ ನಾನು ಬೆಟರ್ ಸ್ಟೋರ್ಸ್ಗೆ ಹೋಗಿ ತೊಗೋತಾ ಇದ್ದೀನಿ. ಮ್ಯಾಕ್ ಕಾಂಪ್ಯಾಕ್ಟು ಅಷ್ಟೇ ಹಾಗೆ ಮಾಡಿದೆ. ಸೊ ಅದು ಹೈಲೈಟರು ಅಷ್ಟೇ, ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಓಕೆ ಒಂದು 100-200 ಡಿಫ್ರೆನ್ಸ್ ಇದ್ದರೂ ಪರವಾಗಿಲ್ಲ, ಅಲ್ಲೇ ಹೋಗಿ ತೊಗೊಳ್ಳೋಣ. ಆ್ಯಂಡ್ ಇವೊಂದು ಫೌಂಡೇಶನು ಹಾಗೆ ಮಾಡಿದೆ ನಾನು. ಯಾಕಂದರೆ ಆನ್ಲೈನಲ್ಲಿ ಅಂದರೆ ಅವ್ರದ್ದು ಫೋಟೋ ಗ್ರೇಡಿಯೇಷನ್ಸ್ ಅವ್ರು ಹೆಂಗೆ ಹಾಕ್ತಾರೆ ಫೋಟೋ ಗೊತ್ತಿಲ್ಲ ಅಲ್ಲ, ಹೆಂಗೆ ಅಪ್ಲೋಡ್ ಮಾಡ್ತಾರೆ, ಎಡಿಟೆಡ್ ಫೋಟೋಸ್ ಅಪ್ಲೋಡ್ ಮಾಡಿರ್ತಾರೆ, ಅಥವಾ ಯಾವ ಥರ ಲೈಟಿಂಗ್ಸಲ್ಲಿ ಫೋಟೋಸ್ ತೆಗೆದ್ಬಿಟ್ಟು ಹಾಕಿರ್ತಾರೆ ಅಂತ. ಫೌಂಡೇಶನ್ ತೊಗೊಳ್ಳೋದು ಮತ್ತು ಅದನ್ನು ಮ್ಯಾಚ್ ಮಾಡೋಕ್ಕೆ ಇನ್ನೊಂದು ತೊಗೊಳ್ಳೋದು, ಲೈಟ್ ಟು ಡಾರ್ಕ್ ಆಗೋ ಬದಲು ಬೆಟರ್ ಸ್ಟೋರ್ಸ್ಗೆ ಹೋಗಿ ತೊಗೊಬಿಡೋಣ ಫೌಂಡೇಶನ್ ಮತ್ತು ಕನ್ಸಿಲರ್ಸ್ ಅಂತ ನಾನು ಈಗ ಹಾಗೆ ಮಾಡಿರೋದು. ನಾನು ಹುಡೋದು ಅಷ್ಟೇ ನೈಕಾ ಲಕ್ಸ್. ಆ್ಯಕ್ಚುಲಿ ನೈಕಾ ಲಕ್ಸ್ ಫಸ್ಟ್ ಟೈಮ್ ನಾನು ಹೋಗಿ ಜಯನಗರದಲ್ಲಿ ಆಫರ್ ಬಿಟ್ಟಿದ್ದ ದಿನಾನೇ ಹೋಗಿದ್ದೆ. ಅಂದರೆ ಪಿಂಕ್ ಫ್ರೈಡೇ, ವಾಟ್ ಈಸ್ ದಟ್, ಹಾಟ್ ಪಿಂಕ್ ಸೇಲ್ ಸ್ಟಾರ್ಟ್ ಆಗಿದ್ದು ಒಂದಿನ ಫಸ್ಟ್ ಡೇನೇ. ಸೊ ಅವತ್ತು ಅಲ್ಲಿ ರೇರ್ ಬ್ಯೂಟಿ ಇರಲಿಲ್ಲ ಜಯನಗರ ನೈಕಾ ಲಕ್ಸಲ್ಲಿ. ಇದ್ದಿದ್ರೆ ಅವತ್ತು ನಾನು ಅಲ್ಲೇ ತೊಗೊಬಿಡ್ತಾ ಇದ್ದೆ. ಸೊ ಅಲ್ಲೂ ಅಷ್ಟೇ ನಾನು ಹೋಗಿ ಹುಡಾ ಬ್ಯೂಟಿ ಫೌಂಡೇಶನ್ ನನ್ನ ಫೇಸ್ಗೆ ನೋಡಿ ತೊಗೊಂಡೆ. ಇಟ್ಸ್ ಸೋ ಗುಡ್, ಇಟ್ಸ್ ಪರ್ಫೆಕ್ಟ್. ಇವಾಗ ನಾನು ಆಲ್ರೆಡಿ ಒಂದು ಸರಿ ಯೂಸ್ ಎಲ್ಲ ಮಾಡಿದೆ. ಅಲ್ಲಿ ನಾನು ಈ ಥರ ಗೊತ್ತಿರೋದು ಮಾತ್ರ ತರಿಸ್ಕೋತಾ ಇರೋದು. ಏನಾರು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಸ್ಟೋರ್ಗೆ ಹೋಗ್ತೀನಿ. ಅಟ್ ದ ಸೇಮ್ ಟೈಮ್ ಸ್ಟೋರಲ್ಲಿ ಶೇಡ್ ಮ್ಯಾಚ್ ನೋಡಿ ಬೇಕಾದ್ರೆ ಅಲ್ಲಿ ಸ್ಟೋರಲ್ಲಿ ಏನಾರು ಆನ್ಲೈನ್ ಆಫರ್ ಅವ್ರು ಕೊಡ್ತಿಲ್ಲ ಅಂದರೆ ಆಮೇಲೆ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಸೊ ಹಾಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಥಿಂಗ್, ಬಿಕಾಸ್ ಇವಾಗ ನೋಡಿ ಮತ್ತೆ ಹೆಂಗಾಯ್ತು ಎಕ್ಸ್ಪೀರಿಯನ್ಸ್. ಅಕಸ್ಮಾತ್ ರಿಟರ್ನ್ ಅಪ್ರೂವಲ್ ಆಯಿತು, ನಂದು ಪಿಕ್ಚರ್ಸ್ ಎಲ್ಲ ಹಾಕಿದ್ದೆ, ಅಪ್ರೂವಲ್ ಆಯಿತು, ಒಂದು ದಿನದಲ್ಲಿ ತೊಗೊಂಡು ಹೋಗ್ತಾರೆ ಆ್ಯಂಡ್ ನನಗೆ ಮನಿ ಕೂಡ ವಾಪಸ್ ಬರುತ್ತೆ. ಅಕಸ್ಮಾತ್ ಅಪ್ರೂವ್ ಆಗಿರಲಿಲ್ಲ ಅಥವಾ ಏನೋ ಇದಾಗಿತ್ತು ಅಂದರೆ ಸೊ ಎಷ್ಟು 2500 ಹೋಗ್ತಾಯಿತ್ತು. ಮೈ ಗಾಡ್.